ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಉತ್ತರ ಕ್ರಿಯಾಧಿಕಾರಿಯ ಇಂದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಅದೇ ಸ್ಥಳದಲ್ಲಿ ಇವತ್ತು 11ನೇ ದಿನದ ಕಾರ್ಯವನ್ನು ಕೂಡ ಮಾಡಲಾಗ್ತದೆ. ಬರ್ತಕ್ಕಂಥ ಅಭಿಮಾನಿಗಳಿಗೆ ಏನೆಲ್ಲ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತಕ್ಕಂತೇಳಿ ನಾವು ನೋಡ್ತಾ ಹೋಗ್ಬೋದು. ಒಟ್ಟು ಇದು ಪಾಯಸ ಇರ್ಬೋದು, ಹಾಗೆ ಗಸಗಸೆ ಪಾಯಸ, ಪುಳಿಯೋಗರೆ, ಬಿಸಿಬೇಳೆ ಬಾತ್, ಮಜ್ಜಿಗೆ ಹುಳಿ, ಸಾಕಷ್ಟು ಅಂದರೆ ಸಂಪೂರ್ಣವಾಗಿ ಏನು ಒಕ್ಕಲಿಗ ಸಂಪ್ರದಾಯದ ಮುಳ್ಳುಗೌಡ ಪರಂಪರೆಯಂತೆ ಇವರ ಉತ್ತರ ಕ್ರಿಯಾದಿ ಕಾರ್ಯ ನಡೀತಾ ಇದೆ. ಸೊ ಅದರ ಪ್ರಕಾರ ತಿಥಿ ಕಾರ್ಯದಿಂದ ಅಂದರೆ ಉತ್ತರ ಕ್ರಿಯಾದಿ ಕಾರ್ಯದ ದಿನ ಸಸ್ಯಾಹಾರಿ ಊಟವನ್ನೇ ಮಾಡಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಕಜ್ಜಾಯ, ಹಾಗೆ ಕಾಯಿ ಹೋಳಿಗೆ, ಹಾಗೆ ಲಡ್ಡು, ವಡೆ, ಪುಳಿಯೋಗರೆ, ಅಂದರೆ ಎಲ್ಲವೂ ಕೂಡ ಚೆನ್ನಮ್ಮನವರಿಗೆ ಏನೆಲ್ಲ ಇಷ್ಟವಾಗಿರ್ತಿತ್ತು ಆ ಎಲ್ಲ ಆಹಾರವನ್ನು ಕೂಡ ಸಿದ್ಧಗೊಳಿಸಲಾಗಿದೆ. ಅದನ್ನೇ ಪ್ರಸಾದವಾಗಿ ಕೂಡ ನೀಡ್ತಾರೆ. ನಾವು ನೋಡ್ತೀವಿ ಮಸಾಲೆ ವಡೆನೂ ಕೂಡ ಮಾಡಲಾಗಿದೆ. ಸೊ ಬರ್ತಕ್ಕಂಥ ಯಾರು ಅಭಿಮಾನಿಗಳು, ಬಂಧುಗಳು ಎಲ್ಲರೂ ಕೂಡ 11 ಗಂಟೆಯ ನಂತರ ಊಟೋಪಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಎಲ್ಲದಕ್ಕೂ ಕೂಡ ಸುಮಾರು 16 ಕೌಂಟರ್ಗಳನ್ನು ಮಾಡಿದ್ದಾರೆ. 16 ಕೌಂಟ್ರಲ್ಲಿ ಒಂದು ಕೌಂಟ್ರಲ್ಲಿ ಏಕಕಾಲಕ್ಕೆ 1800 ಜನ ಕೂತು ಊಟ ಮಾಡ್ಬೋದು. ಆ 16 ಕೌಂಟ್ರಲ್ಲಿ 3 ಕೌಂಟರ್ಗಳಲ್ಲಿ ಮಹಿಳೆಯರಿಗೆ ಮೀಸಲಿಡಲಾಗಿದೆ, 2 ಕೌಂಟರ್ಗಳನ್ನು VVIPಗಳಿಗೆ ಮೀಸಲಿಡಲಾಗಿದೆ. ಇನ್ನು 11 ಕೌಂಟ್ರಲ್ಲಿ ಸಾರ್ವಜನಿಕರು ಊಟ ಮಾಡ್ತಾರೆ. ಒಟ್ಟು ಒಂದು ಏಕಕಾಲಕ್ಕೆ ಜನರು ಊಟಕ್ಕೆ ಕುಳಿತರೆ 22,000 ಜನರು ಊಟ ಮಾಡ್ಬೋದು. ಅಷ್ಟೊಂದು ದೊಡ್ಡ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಏನೆಲ್ಲ ಊಟೋಪಚಾರ ಇದೆ, ಏನೆಲ್ಲ ಅಡುಗೆಯನ್ನು ಮಾಡಿಕೊಳ್ಳಲಾಗಿದೆ ಅಂತೇಳಿ ಮಾಹಿತಿ ಕೊಡಲಿಕ್ಕೆ ಇದರ ಅಡುಗೆ ಉಸ್ತುವಾರಿ ಇರತಕ್ಕಂಥ ಈ ಕೌಂಟರ್ನಲ್ಲಿ ಇರತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಈಗ ಇವತ್ತು ಎಷ್ಟೊತ್ತಿಗೆ ಊಟ ಶುರುವಾಗುತ್ತೆ, ಏನೇನೆಲ್ಲ ಊಟವನ್ನು ತಯಾರು ಮಾಡಿದ್ದೀರಿ ಸರ್? ಇನ್ನೊಂದು ಅರ್ಧ ಗಂಟೆಯಲ್ಲಿ ಊಟ ಶುರುವಾಗುತ್ತೆ. ಐಟಮ್ வந்து ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಆಮೇಲೆ ತಟ್ಟೆ ಇಡ್ಲಿ, ಕಡಲೆಗಸಿ, ಆಮೇಲೆ ದೋಸೆ, ಸಾಗು, ಆಮೇಲೆ ಬಿಸಿಬೇಳೆ ಬಾತು, ಖಾರ ಬೂಂದಿ, ತುಪ್ಪ, ಆಮೇಲೆ 5 ಥರ ಸ್ವೀಟ್ ಮಾಡಿದ್ವಿ ಸರ್. ಪಾಯಸ, ಆಮೇಲೆ ಕಾಶಿ ಹಲ್ವಾ, ಕಾಯಿ ಹೋಳಿಗೆ, ಒಬ್ಬಟ್ಟು, ಆಮೇಲೆ ಕಜ್ಜಾಯ, ಲಾಡು, ಮೈಸೂರು ಪಾಕ ಲಾಡು ಮಾಡಿಸಿದ್ದಾರೆ. ಕಜ್ಜಾಯ ಅಂತೇಳಿ ಇಷ್ಟ ಆಗಿ ಕಜ್ಜಾಯ ಮಾಡಿಸಿದ್ದಾರೆ ಸ್ಪೆಷಲಾಗಿ. ಬಿಸಿಬೇಳೆ ಬಾತು, ಖಾರ ಬೂಂದಿ, ತುಪ್ಪ, ಆಮೇಲೆ ಅನ್ನ, ಮಜ್ಜಿಗೆ ಹುಳಿ, ಅನ್ನ ತಿಳಿಸಾರು, ಅನ್ನ ಸಾಂಬಾರು, ಆಮೇಲೆ ಲಾಸ್ಟ್ ಒಂದು ಬಾಳೆಹಣ್ಣು ಹೇಳಿದ್ದಾರೆ ಸರ್, ವಾಟರ್ ಬಾಟ್ಲು. ಇಷ್ಟು ಐಟಮ್ ಹೇಳಿದ್ದಾರೆ ಸರ್. ಒಂದು 3 ಕೌಂಟ್ರ್ ಹೇಳಿದ್ದಾರೆ ನಮಗೆ. ಇದರಲ್ಲಿ ಬಂದುಬಿಟ್ಟು ಒಂದೊಂದು ಬ್ಯಾಚ್ಗೆ 1,500 ಏನು ಕೂದೋಗ್ತಾರೆ ಒಂದು ಟ್ರಿಪ್ಪಲ್ಲಿ. ಟೋಟಲ್ ಒಂದು 10,000 ಜನಕ್ಕೆ ಒಂದು ಟೈಮಲ್ಲಿ ಆಗುತ್ತೆ. ಈ ಟೋಟಲ್ ನಮ್ಮ ಕೌಂಟ್ರ್ 3 ಕೌಂಟ್ರ್ ಬರೀ ಲೇಡೀಸಿಗೆ ಮಾತ್ರ. ಉದಯ್ ಕ್ಯಾಟ್ರಿಂಗಲ್ಲಿ ಇದು ಒಟ್ಟಿನಲ್ಲಿ 6 ಬ್ಯಾಚ್ ಇದೆ. ಕ್ಯಾಟ್ರಿಂಗ್ ಅವರು 6 ಬ್ಯಾಚ್ ಇದ್ದಾರೆ. ನಮ್ಮದು ಉದಯ್ ಕ್ಯಾಟ್ರಿಂಗಲ್ಲಿ. ಇದರಲ್ಲಿ ಬಂತು ನಮ್ಮ 3 ಕೌಂಟ್ರ್ ಲೇಡೀಸಿಗೆ ಮಾತ್ರ ಹೇಳಿದ್ದಾರೆ, ಬರೀ ಲೇಡೀಸಿಗೆ ಮಾತ್ರ. ನಿಮ್ಮ 3 ಕೌಂಟರ್ಗಳಲ್ಲಿ ಯಾರು ಬರ್ತಾರೆ ಅವ್ರು ಲೇಡೀಸ್ ಮಾತ್ರ ಇರ್ಬೋದು. ಸ್ವೀಟಾಗಿ ಎಲ್ಲ ಸಸ್ಯಾಹಾರಿ ಏನು ಊಟ ಇದೆ ಎಲ್ಲನೂ ಕೂಡ ಸಿದ್ಧ ಮಾಡ್ಕೊಂಡಿದ್ದೀವಿ. ಹೌದೌದು, ಎಲ್ಲ ಸಸ್ಯಾಹಾರಿ ಸರ್, ಪ್ಯೂರ್ ವೆಜಿಟೇರಿಯನ್. ಇಷ್ಟು ಏನೆಲ್ಲ ಊಟದ ಮೆನು ಇದೆ ಅಂತಕ್ಕಂಥದ್ದನ್ನ ಒಟ್ಟು 16 ಕೌಂಟರ್ ಇದೆ. 16 ಕೌಂಟರ್ಗಳನ್ನ ಪ್ರತ್ಯೇಕ ಬೇರೆ ಬೇರೆ ಕ್ಯಾಟ್ರಿಂಗ್ ಅವರಿಗೆ ಡಿವೈಡ್ ಮಾಡಿದ್ದಾರೆ. ಉದಯ್ ಕ್ಯಾಟ್ರಿಂಗ್ಸ್ ಅಂತಕ್ಕಂಥ ಈ ಒಂದು ಕಂಪನಿಯವರಿಗೆ 3 ಮಹಿಳಾ ಕೌಂಟರ್ಗಳೇನಿದೆ ಅದನ್ನು ಅಂದರೆ ಬಿಟ್ಕೊಡ್ಲಾಗಿದೆ. ಆ ಮಹಿಳಾ ಕೌಂಟರ್ಗಳಲ್ಲಿ ಈಗ ಆಲ್ರೆಡಿ ಬಹುತೇಕ ಸಂಪೂರ್ಣವಾಗಿರ್ತಕ್ಕಂಥ ಸಿದ್ಧತೆ ಆಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಚೇರ್ಸ್ ಇರ್ಬೋದು, ಟೇಬಲ್ ಇರ್ಬೋದು, ಎಲ್ಲವನ್ನು ಕೂಡ ರೆಡಿ ಮಾಡಲಾಗಿದೆ. ಊಟ ಬಡಿಸ್ಲಿಕ್ಕೂ ಕೂಡ ಸಿಬ್ಬಂದಿ ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ. ಸಮಾಧಿ ಬಳಿ ಅವರ ಕುಟುಂಬ ಸದಸ್ಯರು ಪೂಜೆ ಸಲ್ಲಿಸಿ ಮುಗಿದ ತಕ್ಷಣವೇ ಇಲ್ಲಿ ಊಟವನ್ನು ವಿತರಣೆ ಮಾಡಲಿಕ್ಕೆ ಶುರು ಮಾಡಲಾಗುತ್ತೆ. ಸೊ ಅದಕ್ಕಾಗಿ ಈಗಾಗಲೇ ಅಡುಗೆ ಸಿದ್ಧಗೊಂಡಿದೆ. ಎಲ್ಲವನ್ನು ಕೂಡ ಬಡಿಸ್ಲಿಕ್ಕೆ ಕಂಪ್ಲೀಟ್ ಆಗಿ ಸಿದ್ಧತೆಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಬರ್ತಿದ್ದಂಗೆ ಊಟ ಕೊಡಲಿಕ್ಕೆ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಸೊ ಯಾವುದೇ ನುಗ್ಗುಲ ಆಗಬಾರ್ದು. ಬಂದಿರತಕ್ಕಂಥ ಎಲ್ಲರೂ ಕೂಡ ಆಹಾರ ಅತ್ಯಂತ ಸುಸಜ್ಜಿತವಾಗಿ ಒಂದು ಕಂಫರ್ಟಬಲ್ ಆಗಿ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋಕ್ಕಂಥ ಕಾರಣದಿಂದಾಗಿ, ಯಾಕೆಂದರೆ ಚೆನ್ನಮ್ಮ ಅವರು ಅಂತ ಹೇಳಿದ್ರೆ ಅನ್ನಪೂರ್ಣೆ ಅಂತೇಳಿ ಕರೆಸ್ಕೊಂಡಿದ್ದಂಥವ್ರು. ಮನೆಗೆ ಯಾರೇ ಬಂದರೂ ಕೂಡ ಕೈಯಾರೆ ಊಟವನ್ನು ಬಡಿಸಿ ಅವ್ರನ್ನ ಸತ್ಕಾರ ಮಾಡ್ತಿದ್ದಂಥವ್ರು. ಅವರ ಉತ್ತರ ಕ್ರಿಯಾದಿಗೆ ಬರ್ತಕ್ಕಂಥವ್ರು ಕೂಡ ಸರಿಯಾದ ರೀತಿಯಲ್ಲಿ ಒಂದು ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಕುಟುಂಬ ಸದಸ್ಯರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಈಗ ಇವತ್ತು 11ನೇ ದಿನ. ಇನ್ನೇನು ಕೆಲವೇ ಸಮಯದಲ್ಲಿ ಅವ್ರ ಕುಟುಂಬ ಸದಸ್ಯರು ಬರ್ತಾರೆ. ಸಮಾಧಿ ಬಳಿ ಅವರ ಧಾರ್ಮಿಕ ವಿಧಾನಗಳೇನಿದೆ ಎಲ್ಲ ಮುಗಿದ ಬಳಿಕ ಬರ್ತಕ್ಕಂಥ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಆರಂಭ ಆಗುತ್ತೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV9 ಹಾಸನ.